ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೋಕ್ಸೋ ಕೇಸ್ನಲ್ಲಿ ವಚನಾನಂದ ಸ್ವಾಮೀಜಿಗೆ ಫುಲ್ ಡ್ರಿಲ್ ತೆಗೆದುಕೊಳ್ಳಲಾಗಿದೆ. ಸುದೀರ್ಘ 4.5 ಗಂಟೆಗಳಿಂದ ಸ್ವಾಮೀಜಿಯ ವಿಚಾರಣೆ ಮುಂದುವರೆದಿದೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ನಿರಂತರ 4 ಗಂಟೆಗಳಿಂದ ನಡೀತಾ ಇರುವಂತಹ ಡ್ರಿಲ್ ಇದು. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೀತಾ ಇದೆ. ಡಿವೈಎಸ್ಪಿ ಬಸವರಾಜ್ ಜೊತೆಗೆ ಐಒ ಆಗಿರುವಂತಹ ಮಂಜುಳಾ, ಸಿಪಿಐ ಸುರೇಶ್ ವಿಚಾರಣೆ ಮಾಡ್ತಿದ್ದಾರೆ. ಮಕ್ಕಳ ಮೇಲೆ ದೌರ್ಜನ್ಯ ನಡೆಸಿದ್ರ ವಚನಾನಂದ ಸ್ವಾಮೀಜಿ. ಎಫ್ಐಆರ್ನಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯದ ಉಲ್ಲೇಖ ಆಗಿದೆ. ಈ ಹಿನ್ನೆಲೆ ಗದಗ ಲಕ್ಷ್ಮೀಶ್ವರ ಠಾಣೆಯಲ್ಲಿ ಪೋಕ್ಸೋ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು. ಸದ್ಯ ಈ ಕೇಸ್ ಏನಿದೆ ಈ ವ್ಯಾಪ್ತಿಯಲ್ಲಿ ಬರಲ್ಲ ಅನ್ನುವಂತ ಕಾರಣಕ್ಕೆ ದಾವಣಗೆರೆಯ ಹರಿಹರ ಗ್ರಾಮಾಂತರ ಠಾಣೆಗೆ ಕೇಸನ್ನ ವರ್ಗಾವಣೆ ಮಾಡಲಾಗಿದೆ. ಹೀಗಾಗಿ ಹರಿಹರದಲ್ಲಿ ವಚನಾನಂದ ಸ್ವಾಮೀಜಿಯ ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು. ವಿಚಾರಣೆಯ ಬಳಿಕ ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಇದೆ. ಇನ್ನು ಮತ್ತೊಂದು ಆಯಾಮದಲ್ಲಿ ಇದೆಲ್ಲ ಷಡ್ಯಂತ್ರ ಅಂತೇಳಿ ಸ್ವಾಮೀಜಿ ಹಾಗೂ ಅವರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಇರುವಂತದ್ದು ಪ್ರಮುಖವಾಗಿ ಪೋಕ್ಸೋ ಕೇಸ್. ನೊಂದ ಬಾಲಿಕ ಮಠದ ಹಾಸ್ಟೆಲ್ನಲ್ಲಿದ್ದು ಓದ್ಕೊಂಡಿದ್ದ. ಎಫ್ಐಆರ್ನಲ್ಲಿ ಏನಿದೆ ಅಂತ ಗಮನಿಸೋದಾದ್ರೆ, ಆ ಬಾಲಿಕ ಏನು ಹಾಸ್ಟೆಲ್ನಲ್ಲಿ ಓದ್ಕೊಳ್ತಾ ಇದ್ದ. ಆ ವೇಳೆ ಸಂತ್ರಸ್ತ ಬಾಲಿಕ ಸೇರಿದಂತೆ ಹಲವು ಬಾಲಿಕರ ಬಟ್ಟೆ ಬಿಚ್ಚುತ್ತಾ ಇದ್ರಂತೆ ವಚನಾನಂದ ಶ್ರೀ ಅನ್ನುವಂತ ಆರೋಪ ಇದೆ. ಶಾಲೆಗೆ ಹೋಗೋಕ್ಕೂ ಮುಂಚೆ ಬಾಲಕರಿಂದ ಮಸಾಜ್ ಮಾಡಿಸ್ಕೊಳ್ತಾ ಇದ್ರಂತೆ. ಮಕ್ಕಳ ಬಟ್ಟೆ ಬಿಚ್ಚಿ ವಚನಾನಂದ ಶ್ರೀಗಳು ಬೆತ್ತಲೆ ಮಾಡ್ತಾ ಇದ್ರು ಅನ್ನುವಂತ ಆರೋಪ ಎಫ್ಐಆರ್ನಲ್ಲಿದೆ. ಇನ್ನು ಬಳಿಕ ಸ್ವಾಮೀಜಿಗಳು ಕೂಡ ಬಟ್ಟೆ ಬಿಚ್ಚಿ ಬೆತ್ತಲೆ ಆಗ್ತಾ ಇದ್ರಂತೆ. ಸ್ವಾಮೀಜಿ ತಮ್ಮ ಖಾಸಗಿ ಭಾಗಗಳನ್ನ ಮಸಾಜ್ ಮಾಡಿಸ್ಕೊಳ್ತಾ ಇದ್ರಂತೆ ಬಾಲಕರಿಂದ. ಹೀಗೆ ಅನೇಕ ವಿಚಾರಗಳು, ಆರೋಪಗಳು ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿವೆ. ಮಕ್ಕಳ ಮೇಲೆ ಸ್ವಾಮೀಜಿ ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ರು ಅನ್ನೋದು ಗಂಭೀರ ಆರೋಪ. ಪ್ರತಿರೋಧ ತೋರಿದ ಮಕ್ಕಳ ಮೇಲೆ ಹಲ್ಲೆ ಕೂಡ ಮಾಡ್ತಾ ಇದ್ರಂತೆ. ಯಾರಿಗಾದ್ರೂ ವಿಷಯ ಹೇಳಿದ್ರೆ ಜೀವ ತೆಗೆಯುವ ಬೆದರಿಕೆಯನ್ನು ಹಾಕ್ತಾ ಇದ್ರಂತೆ. ಜೊತೆಗೆ ಪ್ರತಿರೋಧ ತೋರಿದ ಮಕ್ಕಳಿಗೆ ಊಟ ಹಾಕ್ತಿರ್ಲಿಲ್ಲ. ಇಷ್ಟೆಲ್ಲ ಆರೋಪಗಳು ಉಲ್ಲೇಖ ಆಗಿವೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಲ್ಲಿಕಾರ್ಜುನ್. ವಚನಾನಂದ ಶ್ರೀಗಳ ವಿರುದ್ಧ ಇರುವಂತಹ ಆರೋಪಗಳು ಸಾಕಷ್ಟು, ಜೊತೆಗೆ ಬಹಳ ಗಂಭೀರ ಆರೋಪಗಳಿರುವಂತದ್ದು. 4 ಗಂಟೆಯಿಂದ ತನಿಖೆ ನಡೀತಾ ಇದೆ. ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಿರ್ಬಹುದು. ಜೊತೆಗೆ ವಚನಾನಂದ ಶ್ರೀಗಳ ಬೆಂಬಲಿಗರು ಮತ್ತೊಂದು ಕಡೆ ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತಿದ್ದಾರೆ. ಇದೆಲ್ಲವೂ ಸುಳ್ಳು ಅಂತಿದ್ದಾರೆ. ಏನ್ ಡೀಟೇಲ್ಸ್ ಇದೆ? ಹೌದು ಸೌಖ್ಯ. ಯಾಕಂತಂದ್ರೆ ಬೆಳಗ್ಗೆ 9 ಗಂಟೆಯಿಂದ ಸತತವಾಗಿ ವಚನಾನಂದ ಶ್ರೀಗಳನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀಶ್ವರದಲ್ಲಿ ಒಂದು ಕೇಸು ದಾಖಲಾಗಿತ್ತು. ದಾಖಲಾದ ನಂತರದಲ್ಲಿ ಆ ಒಂದು ಕೇಸು ದಾವಣಗೆರೆ ಜಿಲ್ಲೆ ಹರಿಹರದ ಗ್ರಾಮಾಂತರ ಠಾಣೆಗೆ ವರ್ಗಾವಣೆ ಆಗುತ್ತೆ. ವರ್ಗಾವಣೆ ಆದ ನಂತರದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಈಗ ಏನು ಸುಮಾರು 2 ಗಂಟೆ ಆಯ್ತು, ಇಲ್ಲಿವರೆಗೂ ಕೂಡ ಏನು ಫುಲ್ ಡ್ರಿಲ್ ಮಾಡ್ತಿರ್ತಕ್ಕಂಥದ್ದು. ಯಾಕಂತಂದ್ರೆ ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀಶ್ವರದಲ್ಲಿ ಒಂದು ಬಾಲಕನ ತಾಯಿ ಏನು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅಂದ್ರೆ ಡಿವೈಎಸ್ಪಿ ಆಗಿರ್ತಕ್ಕಂತಹ ಬಸವರಾಜು ಮತ್ತೆ ಐಒ ಆಗಿರ್ತಕ್ಕಂತಹ ಮಂಜುಳಾ ಅವರು ಸೇರಿದಂತೆ ಸಿಪಿಐ ಸುರೇಶ್ ಮತ್ತೆ ಹಲವು ಪೊಲೀಸರು ಕೂಡ ಇಲ್ಲಿ ಬಂದು ಸ್ವಾಮೀಜಿಯನ್ನ ವಿಚಾರಣೆ ಮಾಡ್ತಕ್ಕಂಥದ್ದು. ಅಂದ್ರೆ ಪೋಕ್ಸೋ ಕೇಸ್ ನಲ್ಲಿ ಪ್ರಮುಖ ಅಂಶಗಳು ಅಂತಂದ್ರೆ ಮಕ್ಕಳ ಮೇಲೆ ಏನೋ ದೌರ್ಜನ್ಯ ನಡೆಸಿದ್ರು ಸ್ವಾಮೀಜಿ ಅನ್ನುವಂತ ಒಂದು ಪ್ರಶ್ನೆಯನ್ನ ಇಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಮಕ್ಕಳ ಜೊತೆಗೆ ವಿಕೃತವಾಗಿ ನಡ್ಕೊಂಡ್ರು, ಅಂದ್ರೆ ಅವರನ್ನ ಬೆತ್ತಲೆಯಾಗಿ ಮಾಡಿಬಿಟ್ಟು ವಿಕೃತವಾಗಿ ನಡ್ಕೊಂಡ್ರು ಅನ್ನೋಂಥದ್ದು, ಮತ್ತೆ ಮಕ್ಕಳಿಂದ ಮಸಾಜ್ ಮಾಡಿಸ್ಕೊಂಡ್ರು ಅನ್ನೋಂಥ ವಿಚಾರ ಸೇರಿದಂತೆ ಮತ್ತೆ ಏನು ಈ ವಿಚಾರವನ್ನ ಏನಾದ್ರೂ ಕೂಡ ಹೊರಗಡೆ ತಿಳಿಸಿದ್ದೆ ಆದರೆ ನಿಮ್ಮನ್ನ ಕೊಲ್ತೀವಿ ಅನ್ನೋಂಥ ಒಂದು ವಿಚಾರ ಏನಿದೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 0 FIR ಆಗಿರ್ತದೆ. ಸೊ ಆ ಒಂದು ವಿಚಾರ ಏನಿದೆ ಇಲ್ಲಿ ಹರಿಹರದ ಗ್ರಾಮಾಂತರ ಠಾಣೆಗೆ ಕೇಸು ವರ್ಗಾವಣೆ ಆದ ನಂತರದ ಎಲ್ಲಾ ಪ್ರಶ್ನೆಗಳನ್ನು ಕೂಡ ಕೇಳಿರ್ತಕ್ಕಂಥದ್ದು. ಅಂದ್ರೆ ನಿಮ್ಮ ಮೇಲೆ ಈ ತರದ ಒಂದು ಗಂಭೀರವಾದಂತಹ ಆರೋಪಗಳಿದ್ದಾವೆ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಏನಿದ್ದಾವೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ವಾಮೀಜಿ ಅವರಿಗೆ ಪ್ರಶ್ನೆಗಳ ಮುಖಾಂತರವಾಗಿ ಅವ್ರನ್ನ ಏನು ಸತತ 4.5 ಗಂಟೆಗಳ ಕಾಲ
ಏನು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವಿಚಾರಣೆ ಮಾಡಿದ ನಂತರದಲ್ಲಿ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಕೂಡ ಏನು ಕಳಿಸುವಂತದ್ದು, ಅಂದ್ರೆ ಹರಿಹರದ ಸರ್ಕಾರಿ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಕಳಿಸಿ ಅಲ್ಲಿಂದ ಒಂದು ರಿಪೋರ್ಟ್ ತೆಗೆದುಕೊಳ್ಳುವಂತ ಒಂದು ಕೆಲಸ ಕೂಡ ಆಗ್ತದೆ. ಅಂದ್ರೆ ಸದ್ಯದ ಮಟ್ಟಿಗೆ ಸ್ವಾಮೀಜಿ ಅವರನ್ನು ಇನ್ನೂ ಕೂಡ ಡ್ರಿಲ್ ಮಾಡ್ತಕ್ಕಂಥದ್ದು, ಸ್ವಾಮೀಜಿ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ವಿಚಾರ ಕೂಡ ತುಂಬಾ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಸ್ವಾಮೀಜಿ ಅವರು ಒಂದು ವೇಳೆ ಏನಾದ್ರೂ ಕೂಡ ಈ ತರ ನಡ್ಕೊಂಡಿದ್ದಾದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೂಡ ಸಂಕಷ್ಟ ಎದುರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಮತ್ತೊಂದು ಸೌಖ್ಯ ಈ ವಿಚಾರದ ಹೇಳ್ಬೇಕಾದ್ರೆ, ಅಂದ್ರೆ ಮೇ 2ನೇ ತಾರೀಕು ಕೂಡ ಇವರು ಆಲ್ರೆಡಿ ಏನು ನಿರೀಕ್ಷಣಾ ಜಾಮೀನು ಕೂಡ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಸ್ವಾಮೀಜಿಗೆ ಯಾವುದೇ ರೀತಿಯಾದಂತಹ ಬಂಧನ ಭೀತಿ ಇರೋದಿಲ್ಲ. ಆದ್ರೆ ಏನಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಅಂದ್ರೆ ಇಲ್ಲಿ ಬಂದು ಸೈನ್ ಮಾಡೇ ಹೋಗ್ಬೇಕಾಗತ್ತೆ, ಅಥವಾ ಏನು ಆರೋಪಿಗಳು ಏನಿದ್ದಾರೆ ಅಂದ್ರೆ ಸ್ವಾಮೀಜಿ ಅವರು ಏನಿದ್ದಾರೆ ಏನು ದೂರು ಕೊಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರುವಂತದ್ದಾಗಿರ್ಬೋದು, ಅಥವಾ ಅವರನ್ನು ಬೆದರಿಕೆ ಹಾಕುವಂಥದ್ದು, ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಸ್ವಾಮೀಜಿಗಳಿಂದ ಸೈನ್ ಪಡ್ಕೊಂಡ್ಬಿಟ್ಟು ನಂತರದಲ್ಲಿ ಅವರನ್ನ ಏನು ಮೆಡಿಕಲ್ ಟೆಸ್ಟ್ಗೆ ಕಳಿಸುವಂತಹ ಎಲ್ಲಾ ರೀತಿಯಾದಂತಹ ಸಾಧ್ಯತೆ ಇರ್ತಕ್ಕಂಥದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಡೀಟೇಲ್ಸ್ಗೆ.